ಸವಿತಾ ಸಮಾಜ ಸರ್ಕಾರಿ ಅರೆ-ಸರ್ಕಾರಿ ನೌಕರರ ಸಂಘ ಕಲಬುರಗಿ ವತಿಯಿಂದ ಎಸ್ಎಸ್ಎಲ್ಸಿ ಪಿಯುಸಿ ಸ್ನಾತಕೋತ್ತರ ಡಾಕ್ಟರೇಟ್ ಪಿಎಚ್ಡಿ ವಯೋನಿವೃತ್ತಿ ನೂತನ ಸರ್ಕಾರಿ ಸೇವೆಗೆ ಸೇರಿದ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ನಗರದ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ 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 ಸವಿತಾ ಮಹರ್ಷಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಪಿಯುಸಿ ಸ್ನಾತಕೋತ್ತರ ಡಾಕ್ಟರೇಟ್ ಪಿಎಚ್ಡಿ ವಯೋನಿವೃತ್ತಿ ನೂತನ ಸರ್ಕಾರಿ ಸೇವೆಗೆ ಸೇರಿದ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಇದೊಂದು ಅದ್ಭುತ ಒಂದು ವಿನೂತನ ಸರ್ಕಾರಿ ನೌಕರ ಸಂಘದ ಕಾರ್ಯಕ್ರಮ. ಮೊದಲಿಗೆ ನಾವು 2015-16 ಸಾಲಿನಲ್ಲಿ ಕೇವಲ 8 ಜನಗಳು ಕೂಡಿ ಇದೇ ಗೋವಾಟ್ಲಲ್ಲಿರ್ತಕ್ಕಂಥ ರಾಮನಗರದಲ್ಲಿ ರಾಮ ಮಂದಿರದಲ್ಲಿ ಕೂತ್ಕೊಂಡು ಕೇವಲ 8 ಜನ ದಿವಂಗತ ದತ್ತಾತ್ರೇಯ ಚೌಧರಿ ಸರ್, ಅಡಿಯಪ್ಪ ದಾಬರ್ಗಿತ ಸರ್, ಎಲ್ಲ ಹಿರಿಯರು ಸೇರಿ, ನಮ್ಮ ಗಂಗಾಧರ್ ಸರ್, ನಾಲ್ವಾರ್ ಸರ್, ನಮ್ಮ ಅನಿಲ್ ಕುಮಾರ್ ದಾಬರ್ಗಿತ ಸರ್, ಕೇವಲ 8 ಜನ, ಗಣೇಶ್ ಚಿನ್ನಾಕರ್ ಸರ್, 8 ಜನ ಕೂಡಿ ಒಂದು ರಾಮ ಮಂದಿರದಲ್ಲಿ ಆಲೋಚನೆ ಮಾಡಿ ಇವತ್ತು ಗುಲ್ಬರ್ಗದಲ್ಲಿ 2015-16ರಲ್ಲಿ ಈ ಒಂದು ಜಿಲ್ಲಾ ನೌಕರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಇವತ್ತಿಗೆ 9 ವರ್ಷ ಕಳೆದು ಇವತ್ತು ನಾವೆಲ್ಲ ಮಾಡ್ತಿರೋದು 9ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನೋಡ್ರಿ, ದಿನಗಳು ಹೆಂಗೆ ಹೋಗಿ ಗೊತ್ತಾಗಲಿಲ್ಲ. 8 ಜನ ಸೇರಿದ್ದು ಇವತ್ತು 180 ಸದಸ್ಯರನ್ನು ಒಳಗೊಂಡಂಥ ಈ ಒಂದು ನೌಕರ ಸಂಘವಾಗಿದೆ. ಬರೀ ಕೇವಲ 8 ಜನ ಸೇರಿತ್ತು. ಇವತ್ತು 180 ಜನ ನೌಕರರು ಇವತ್ತು ಇದ್ದಾರೆ. ಇವತ್ತು ಈ ಒಂದು 15-16ರಲ್ಲಿ ಪ್ರಾರಂಭವಾದಂಥ ನೌಕರ ಸಂಘ, ಇದರ ಉದ್ದೇಶ ಏನಿತ್ತು, ಪ್ರತಿಭಾ ಪುರಸ್ಕಾರದ ಉದ್ದೇಶ ಏನಿದೆ? ಭಾಳ ಜನ ಕೇಳಿದ್ರು, ಸರ್ ಏನು ಮಾಡ್ತೀರಿ ನೀವು ಪ್ರತಿ ವರ್ಷ ನೌಕರ ಸಂಘದಿಂದ? ಪ್ರತಿ ವರ್ಷ ಒಂದು ಸಲ ಮಾತ್ರ ನಾವು ಮಾಡ್ತೀವಿ ನೌಕರ ಸಂಘವನ್ನು. ನೌಕರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಎದಕ್ಕೆ ಮಾಡ್ತೀರಿ ಅಂತ ಕೇಳಿದ್ರು, ಪ್ರಶ್ನೆ ಮಾಡಿದರು. ಹೋಗಿ ಸರ್ ಅವರೇ ಎದಕ್ಕೆ ಮಾಡ್ತೀರಿ? ಆ ಟೈಮ್ನಲ್ಲಿ ನನ್ನನ್ನೇ ಮೊದಲ ಅಧ್ಯಕ್ಷನಾಗಿ ಮಾಡಿದರು. ಆವಾಗ ಸಾಕಷ್ಟು ನನಗೆ ಎಡರುತೊಡರುಗಳು ಬಂತು. ಸರ್, ನೀವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಯಾಕೆ ಹಮ್ಮಿಕೊಳ್ತೀರಿ? ಅದರ ಉದ್ದೇಶ ಏನು, ಗುರಿ ಏನು ಅಂದಾಗ, ನಾವು ಪ್ರಪ್ರಥಮವಾಗಿ 2015-16 ಸಾಲಿನಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಮಾಡಿ ದಾಖಲೆಯನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ ಗುರುತಿಸಲಾದಂಥ ಒಂದು ಹುಡುಗಿಯನ್ನು ನಮ್ಮ ಕಲಬುರಗಿ ಜಿಲ್ಲೆ ಆ ಟೈಮ್ನಲ್ಲಿ ಗುರುತಿಸಿತು. ರಾಜ್ಯದವರು ಕೂಡ
ಅವರು ಬೆಳಗಾದರು. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘಗಳಿವೆ, ಅವು ಹೆಸರಿಗೆ ಮಾತ್ರ ಇವೆ. ಇವತ್ತು ನಮ್ಮ ನೌಕರ ಸಂಘ ನೋಡಿದಾಗ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ನೌಕರ ಸಂಘ, ತಪ್ಪೇನಿಲ್ಲ. ಯಾಕಂದ್ರೆ ಇಷ್ಟು ಜನ ಎಲ್ಲಿ ಸೇರೋದಿಲ್ಲ. ಬೆಂಗಳೂರಂಥ ನಗರದಲ್ಲಿ ನೌಕರ ಸಂಘ ಕಾರ್ಯಕ್ರಮ ಆದ್ರೆ ಕೇವಲ 20-30 ಜನ ಇರ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಇಡೀ ನೌಕರರು, ಸಮಾಜದವರು, ಕುಟುಂಬ ಸಹಿತ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಬರ್ತಾರೆ. ಇದೊಂದು ನಮ್ಮ ಪದ್ಧತಿಯನ್ನು ಹಾಕ್ಕೊಂಡು ಬಂದೀವಿ. ಯಾವಾಗಲೂ ನಿರಂತರವಾಗಿ ಇದನ್ನ ಮಾಡ್ಕೊಂಡು ಬಂದೀವಿ. 12ನೇ ಶತಮಾನದಲ್ಲಿ ಕಾಯಕ ಶರಣರನ್ನ, ಕಾಯಕ ಜೀವಿಗಳನ್ನ ಒಂದುಗೂಡಿಸಿ ಒಂದು ಧ್ವನಿಯನ್ನು ಕೊಟ್ಟಂತ ಬಸವಣ್ಣ ಇವತ್ತು ನಮ್ಮ ದಾರಿದೀಪ ಜಗಜ್ಯೋತಿಯವರು. ಆ ನಿಟ್ಟಿನಲ್ಲಿ ನಾವ್ಯಾರೂ ಕಡಿಮೆ ಏನಲ್ಲ. ಜಗತ್ತೇ ಒಂದು ವಿವಿಧ ಕಾಯಕಗಳಲ್ಲಿ ನೋಡಿ, ಇಲ್ಲಿ ನಮ್ಮನ್ನ ಸವಿತಾ ಸಮಾಜ, ಹಡಪದ ನಾವಿ ಅಂತ ಕರೀತಾರೆ. ಉತ್ತರ ಪ್ರದೇಶದ ಬಿಹಾರದಲ್ಲಿ ಕರ್ಪೂರಿ ಠಾಕರ್ ಇದ್ರು, ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ. ಅಂದರೆ ನಾವು ನಮ್ಮ ಕೀಳಿಮೆ ಬಿಟ್ಟು ನಾವು ಸಮಾಜದಲ್ಲಿ ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪೋಷಕರು ಮೊದಲು ನಮ್ಮ ಮಕ್ಕಳಿಗೆ ಶಿಕ್ಷಣ ವಂಚನೆ ಮಾಡಬಾರ್ದು. ಎಲ್ಲರೂ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ ಕೆಲಸ ಮಾಡಬೇಕು. ನಮಗೆ ಯಾರು ಹುಟ್ಟು ಶ್ರೀಮಂತರಲ್ಲ, ನಾವೆಲ್ಲ ಕಾಯಕ ಮಾಡಿಕೊಂಡು ಮಕ್ಕಳನ್ನು ಮರಿಗಳನ್ನು ಓದಿಸಿ ನೌಕರಿ ಕೊಡಿಸಿದಂಥವ್ರಿದ್ದೀರಿ. ನೀವೆಲ್ಲರೂ ಶಬ್ದ ಮಾಡಬೇಕು. ನಾವು ಮಕ್ಕಳಿಗೆ ಶಿಕ್ಷಣ ವಂಚನೆ ಮಾಡಬಾರ್ದು. ಎಲ್ಲರಿಗೂ ಉತ್ತಮವಾದಂಥ ಶಿಕ್ಷಣ ಕೊಡ್ಸೋಕ್ಕೆ ನಾವು ಶ್ರಮ ವಹಿಸಬೇಕು. ಆ ನಿಟ್ಟಿನಲ್ಲಿ ಅದೇ ನಮ್ಮ ಆಸ್ತಿ, ಶಿಕ್ಷಣವೇ ನಮ್ಮ ಆಸ್ತಿ. ಯಾಕಂದರೆ ನಮಗೆ ಯಾವುದೂ ಜಮೀನಿಲ್ಲ, ನಾವು ಕಾಯಕ ಮಾಡ್ಕೊಂಡು ಬಂದವರು. ಹಾಗಾಗಿ ಶಿಕ್ಷಣವೇ ನಮ್ಮ ಆಸ್ತಿ ಆಗಬೇಕಾಗಿದೆ. ಶಿಕ್ಷಣದಿಂದ ನಾವು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಬೇಕಾದಂಥ ಮಾರ್ಗ ಇದೆ. ಅದೇ ನಮ್ಮ ಸೋಪಾನ. ಮಹಿಳೆಯರು ತಿಳ್ಕೋಬೇಕು. ಮೊದಲು ಹಿಂದೆ ನಾವೆಲ್ಲ ಬೇರೆ ಬೇರೆ ಕಾಯಕ ವೃತ್ತಿ ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಶಿವನನ್ನು ಕಾಣ್ತಾ ಇದ್ವಿ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದರೂ ಹಂಗ ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಇದಕ್ಕೆ ಮಾರ ಹೇಳ್ತಾನೆ ನೋಡಿ, ನಾವು ನಮ್ಮ ಸಂಕುಚಿತ ಮನೋಭಾವದಿಂದ ಹೊರಗೆ ಬರಬೇಕಾಗಿದೆ. ನಾವು ಸಮಾಜದಲ್ಲಿ ಒಂದು ಎದೆತಟ್ಟಿ ಹೇಳಿಕೊಂಡು ಜೀವನ ಮಾಡಬೇಕಾದಂಥ ವ್ಯವಸ್ಥೆ ನಾವು ರೂಪಣೆ ಮಾಡಬೇಕು. ಯಾರೂ ಕೀಳಿಮೆಯಿಂದ ಬದುಕಬಾರ್ದು. ಶಿಕ್ಷಣವೇ ಅದಕ್ಕೆ ಮಾರ್ಗ, ಸೋಪಾನ. ನೀವೆಲ್ಲರೂ ಮಕ್ಕಳನ್ನು ಒಳ್ಳೊಳ್ಳೆ ವಿದ್ಯಾವಂತರ ಮಾಡಿದರೆ ಅವರು ಉನ್ನತ ಸ್ಥಾನದಲ್ಲಿ ಒಳ್ಳೆ ವಿದ್ವಾಂಸರಾಗ್ತಾರೆ, ಸಮಾಜಕ್ಕೆ ದಾರಿದೀಪ ಆಗ್ತಾರೆ. ನನ್ನ ಹೆಸರು ಮಹೇಶ್ ಉಜ್ವಲಕರ್ ಅಂತ, ಜಿಲ್ಲಾ ಸವಿತಾ ಸಮಾಜ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಇವತ್ತಿನ ದಿವಸ ದಿನಾಂಕ 21/7/2024 ಸವಿತಾ ಸಮಾಜ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಬಸವರಾಜ್ ಹಡಪದ್, ವಿಭಾಗೀಯ ಅಬಕಾರಿ ಜಂಟಿ ನಿರ್ದೇಶಕರು, ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಅಜಯ್ ಕುಮಾರ್ ದಾಮರಗಿದ್ದಿ, ಡೆಪ್ಟಿ ಡೈರೆಕ್ಟರ್, ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಭವಾನಿ ಸಿಂಗ್ ಠಾಕೂರ್, ಉಪಾಧ್ಯಕ್ಷರು, ರಾಜ್ಯ ನೌಕರ ಪತ್ರಿಕಾ ಉಪಾಧ್ಯಕ್ಷರು, ಮತ್ತು ಈ ಕಾರ್ಯಕ್ರಮ ಹಲವಾರು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜಿಲ್ಲೆ ತಾಲೂಕಿನಿಂದ ಬಂದ ಅಧ್ಯಕ್ಷ ಪದಾಧಿಕಾರಿಗಳು, ಹಾಗೂ ಸವಿತಾ ಸಮಾಜದ ಮುಖಂಡರು, ಹಾಗೂ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿದ್ದಾರೆ. ಈ ಸಭೆಯಲ್ಲಿ ನಮ್ಮ ಸವಿತಾ ಸಮಾಜದ ಬಗ್ಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒಂದು ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ಈ ಮುಖಾಂತರ ತಮ್ಮಲ್ಲಿ ವಿನಂತಿಪಡಿಸ್ತೀನಿ. ಸವಿತಾ ಸಮಾಜ ವತಿಯಿಂದ ಶಾಲಾ ಕಾಲೇಜುಗಳ ಸ್ಥಾಪಿಸಲು ಸರ್ಕಾರಿ ಜಮೀನು ಮಂಜೂರು ಮಾಡುವ ಬಗ್ಗೆ ಮತ್ತು ಸವಿತಾ ಸಮಾಜ ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಮತ್ತು ಅಭಿವೃದ್ಧಿಗಾಗಿ ಮಹಾನಗರ ಪಾಲಿಕೆಯಲ್ಲಿ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಸ್ಕಾಲರ್ಶಿಪ್ ನೀಡಬೇಕು ಮತ್ತು ಸವಿತಾ ಸಮಾಜ 2 ಇಯರ್ಗೆ ವರ್ಗದಿಂದ ಪವರ್ಗೆ ಸೇರಿಸಬೇಕೆಂದು ಮತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿಯಿಂದ ವಿಶೇಷ ದರದಲ್ಲಿ ಸೈಟಿಗಾಗಿ ಅನುಮತಿ ನೀಡುವುದು ಮತ್ತು ಸವಿತಾ ಸಮಾಜ ಮಹಿಳೆಯರಿಗೆ ವಿಶೇಷ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ಗಳ ಸೌಲಭ್ಯವನ್ನು ಕೊಡುವುದು ಮತ್ತು ನಮ್ಮ ಜನಾಂಗದ ನಾದಸರ ಕಲಾವಿದರಿಗೆ ಸರ್ಕಾರದಿಂದ ವಿಶೇಷ ಸೌಲಭ್ಯ ನೀಡಲು ಮುಂದಾಗಬೇಕು. ಸವಿತಾ ಸಮಾಜದ ನಿಗಮ ಮಂಡಳಿ ಅಧ್ಯಕ್ಷನ ಹಾಗೂ ನಾಮನಿರ್ದೇಶಿತ ಸದಸ್ಯರಾಗಿ ಮಾಡಬೇಕು ಮತ್ತು ವಿಶೇಷವಾಗಿ ಈ ಸವಿತಾ ಸಮಾಜ ನಿಗಮ ಮಂಡಳಿಗೆ 100 ಕೋಟಿ ಅನುದಾನವನ್ನು ನೀಡಬೇಕೆಂದು ವ್ಯಕ್ತಪಡಿಸುತ್ತೇವೆ. ಮತ್ತು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಶ್ರೀ ಸವಿತಾ ಮಹರ್ಷಿದ ಪೀಠವನ್ನು ಸ್ಥಾಪಿಸುವುದು ಮತ್ತು ಡಾಕ್ಟರ್ CN ದ್ವಾರಕಾನಾಥ್ ವರದಿಯ ಸರ್ಕಾರ ಕೂಡಲೇ ಜಾರಿಗೊಳಿಸಿ ಮತ್ತು ವಿಧಾನ ಪರಿಷತ್ತಿನ ವಿಧಾನಸಭೆ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಯಲ್ಲಿ ನಮ್ಮ ಸವಿತಾ ಸಮಾಜದ ಒಬ್ಬರಿಗೆ ನಾಮಿನೇಟ್ ಮಾಡುವುದು ಕುರಿತು
ಮತ್ತು ಸವಿತಾ ಸಮಾಜ ಯುವ ಮತ್ತು ಯುವತಿಯರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಸಲು ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡುವುದು ಮತ್ತು ಈ ಎಲ್ಲಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧದ ಮಾನ್ಯ ಮುಖ್ಯಮಂತ್ರಿ ಸಹಾನುಭೂತಿಯಿಂದ ಪರಿಶೀಲಿಸಿ ಬೇಡಿಕೆ ನೀಡಿಸಬೇಕೆಂದು ಮಾನ್ಯ ಪುರಸ್ಕಾರ ಕಾರ್ಯಕ್ರಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷ ನಾಗಪ್ಪ ಗೋಗಿ ಸರ್ ಅವರು, ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಉಪಾಧ್ಯಕ್ಷರ ನಾಲ್ವರ್ ಸರ್ ಅವರು, ಶ್ರೀನಿವಾಸ್ ನಾಲ್ವರ್ ಸರ್ ಹಾಗೂ ಖಜಾಂಚಿಗಳಾದ ಶ್ರೀ ಅನಿಲ್ ಕುಮಾರ್ ದಾಮನಗಿದ್ದಿ ಅವರು ಹಾಗೂ ಸವಿತಾ ಸಮಾಜದ ಸದಸ್ಯರಾದ ರಾಜು ಅವರು ಭಾಗವಹಿಸಿದರು.